ಸಾಲು ಸಾಲು ರಜೆ ಮುಗಿತಾ ಇದ್ದಂತೆ ಬೆಂಗಳೂರಿನಲ್ಲಿ ಫುಲ್ ಟ್ರಾಫಿಕ್ ಜಾಮ್. ರಜೆ ಅಂತ ಊರಿಗೆ ಹೋಗಿದ್ರು, ಊರಿಗೆ ಹೋದವರೀಗ ವಾಪಸ್ ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬೆಂಗಳೂರು ಹೊರವಲಯದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಗೊರಗುಂಟೆಪಾಳ್ಯ ಸಿಗ್ನಲ್ನಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದೆ. ಬೆಳ್ಳಂಬೆಳಗ್ಗೆ ಕೆಲಸಕ್ಕೆ ಹೋಗೋರಿಗೆ ಈ ಟ್ರಾಫಿಕ್ ಬಿಸಿ ತಟ್ಟಿದೆ. ಕೆಲಸಕ್ಕೆ ಸ್ಕೂಲ್ಗೆ ಹೋಗೋರಿಗೆ ಈ ಟ್ರಾಫಿಕ್ ಬಿಸಿ. ಟ್ರಾಫಿಕ್ ಕ್ರಾಸ್ ಮಾಡೋದಕ್ಕೆ 20 ರಿಂದ 25 ನಿಮಿಷ ಕಾಯಬೇಕಾದಂತ ಪರಿಸ್ಥಿತಿ. ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ರಜೆಗಳಿದ್ವು. ರಿಪಬ್ಲಿಕ್ ಡೇ ಅದರ ಬೆನ್ನಲ್ಲೇ ಭಾನುವಾರ, ಶನಿವಾರ ಎಲ್ಲವೂ ಕೂಡ ರಜೆ ಇದ್ದಿದ್ರಿಂದ ಊರುಗಳಿಗೆ ಹೋಗಿದ್ರು. ಈಗ ವಾಪಸ್ ಬರ್ತಾ ಇದ್ದಾರೆ. ವಾಪಸ್ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಒಂದಷ್ಟು ಸಿಗ್ನಲ್ಗಳಲ್ಲಿ 20 ರಿಂದ 25 ನಿಮಿಷ ಬೇಕಾಗುತ್ತೆ ಒಂದು ಸಿಗ್ನಲ್ ಕ್ರಾಸ್ ಮಾಡಬೇಕು ಅಂತಂದ್ರು. ಇದರ ಬಿಸಿ ಕೆಲಸಕ್ಕೆ ಹೋಗೋರು, ದಿನನಿತ್ಯ ಕೆಲಸ ಮಾಡೋದಕ್ಕೆ ಅದೇ ರಸ್ತೆಯಲ್ಲಿ ಹೋಗ್ತಾ ಇರುವಂತವರು, ವಾಹನ ಸವಾರರಿಗೆ ಇದರ ಬಿಸಿ ತಟ್ಟಿದೆ. ಕಚೇರಿಗೆ ಹೋಗೋರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಸಾಲು ಸಾಲು ರಜೆ ಮುಗಿತಾ ಇದ್ದಂತೆ ಬೆಂಗಳೂರಿನಲ್ಲಿ ಫುಲ್ ಟ್ರಾಫಿಕ್ ಜಾಮ್. ರಜೆ ಅಂತ ಊರಿಗೆ ಹೋಗಿದ್ರು, ಊರಿಗೆ ಹೋದವರೀಗ ವಾಪಸ್ ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬೆಂಗಳೂರು ಹೊರವಲಯದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಗೊರಗುಂಟೆಪಾಳ್ಯ ಸಿಗ್ನಲ್ನಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದೆ. ಬೆಳ್ಳಂಬೆಳಗ್ಗೆ ಕೆಲಸಕ್ಕೆ ಹೋಗೋರಿಗೆ ಈ ಟ್ರಾಫಿಕ್ ಬಿಸಿ ತಟ್ಟಿದೆ. ಕೆಲಸಕ್ಕೆ ಸ್ಕೂಲ್ಗೆ ಹೋಗೋರಿಗೆ ಈ ಟ್ರಾಫಿಕ್ ಬಿಸಿ. ಟ್ರಾಫಿಕ್ ಕ್ರಾಸ್ ಮಾಡೋದಕ್ಕೆ 20 ರಿಂದ 25 ನಿಮಿಷ ಕಾಯಬೇಕಾದಂತ ಪರಿಸ್ಥಿತಿ. ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ರಜೆಗಳಿದ್ವು. ರಿಪಬ್ಲಿಕ್ ಡೇ ಅದರ ಬೆನ್ನಲ್ಲೇ ಭಾನುವಾರ, ಶನಿವಾರ ಎಲ್ಲವೂ ಕೂಡ ರಜೆ ಇದ್ದಿದ್ರಿಂದ ಊರುಗಳಿಗೆ ಹೋಗಿದ್ರು. ಈಗ ವಾಪಸ್ ಬರ್ತಾ ಇದ್ದಾರೆ. ವಾಪಸ್ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಒಂದಷ್ಟು ಸಿಗ್ನಲ್ಗಳಲ್ಲಿ 20 ರಿಂದ 25 ನಿಮಿಷ ಬೇಕಾಗುತ್ತೆ ಒಂದು ಸಿಗ್ನಲ್ ಕ್ರಾಸ್ ಮಾಡಬೇಕು ಅಂತಂದ್ರು. ಇದರ ಬಿಸಿ ಕೆಲಸಕ್ಕೆ ಹೋಗೋರು, ದಿನನಿತ್ಯ ಕೆಲಸ ಮಾಡೋದಕ್ಕೆ ಅದೇ ರಸ್ತೆಯಲ್ಲಿ ಹೋಗ್ತಾ ಇರುವಂತವರು, ವಾಹನ ಸವಾರರಿಗೆ ಇದರ ಬಿಸಿ ತಟ್ಟಿದೆ. ಕಚೇರಿಗೆ ಹೋಗೋರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಸಾಲು ಸಾಲು ರಜೆ ಮುಗಿತಾ ಇದ್ದಂತೆ ಬೆಂಗಳೂರಿನಲ್ಲಿ ಫುಲ್ ಟ್ರಾಫಿಕ್ ಜಾಮ್. ರಜೆ ಅಂತ ಊರಿಗೆ ಹೋಗಿದ್ರು, ಊರಿಗೆ ಹೋದವರೀಗ ವಾಪಸ್ ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬೆಂಗಳೂರು ಹೊರವಲಯದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಗೊರಗುಂಟೆಪಾಳ್ಯ ಸಿಗ್ನಲ್ನಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದೆ. ಬೆಳ್ಳಂಬೆಳಗ್ಗೆ ಕೆಲಸಕ್ಕೆ ಹೋಗೋರಿಗೆ ಈ ಟ್ರಾಫಿಕ್ ಬಿಸಿ ತಟ್ಟಿದೆ. ಕೆಲಸಕ್ಕೆ ಸ್ಕೂಲ್ಗೆ ಹೋಗೋರಿಗೆ ಈ ಟ್ರಾಫಿಕ್ ಬಿಸಿ. ಟ್ರಾಫಿಕ್ ಕ್ರಾಸ್ ಮಾಡೋದಕ್ಕೆ 20 ರಿಂದ 25 ನಿಮಿಷ ಕಾಯಬೇಕಾದಂತ ಪರಿಸ್ಥಿತಿ. ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ರಜೆಗಳಿದ್ವು. ರಿಪಬ್ಲಿಕ್ ಡೇ ಅದರ ಬೆನ್ನಲ್ಲೇ ಭಾನುವಾರ, ಶನಿವಾರ ಎಲ್ಲವೂ ಕೂಡ ರಜೆ ಇದ್ದಿದ್ರಿಂದ ಊರುಗಳಿಗೆ ಹೋಗಿದ್ರು. ಈಗ ವಾಪಸ್ ಬರ್ತಾ ಇದ್ದಾರೆ. ವಾಪಸ್ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಒಂದಷ್ಟು ಸಿಗ್ನಲ್ಗಳಲ್ಲಿ 20 ರಿಂದ 25 ನಿಮಿಷ ಬೇಕಾಗುತ್ತೆ ಒಂದು ಸಿಗ್ನಲ್ ಕ್ರಾಸ್ ಮಾಡಬೇಕು ಅಂತಂದ್ರು. ಇದರ ಬಿಸಿ ಕೆಲಸಕ್ಕೆ ಹೋಗೋರು, ದಿನನಿತ್ಯ ಕೆಲಸ ಮಾಡೋದಕ್ಕೆ ಅದೇ ರಸ್ತೆಯಲ್ಲಿ ಹೋಗ್ತಾ ಇರುವಂತವರು, ವಾಹನ ಸವಾರರಿಗೆ ಇದರ ಬಿಸಿ ತಟ್ಟಿದೆ. ಕಚೇರಿಗೆ ಹೋಗೋರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಸಾಲು ಸಾಲು ರಜೆ ಮುಗಿತಾ ಇದ್ದಂತೆ ಬೆಂಗಳೂರಿನಲ್ಲಿ ಫುಲ್ ಟ್ರಾಫಿಕ್ ಜಾಮ್. ರಜೆ ಅಂತ ಊರಿಗೆ ಹೋಗಿದ್ರು, ಊರಿಗೆ ಹೋದವರೀಗ ವಾಪಸ್ ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬೆಂಗಳೂರು ಹೊರವಲಯದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಗೊರಗುಂಟೆಪಾಳ್ಯ ಸಿಗ್ನಲ್ನಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದೆ. ಬೆಳ್ಳಂಬೆಳಗ್ಗೆ ಕೆಲಸಕ್ಕೆ ಹೋಗೋರಿಗೆ ಈ ಟ್ರಾಫಿಕ್ ಬಿಸಿ ತಟ್ಟಿದೆ. ಕೆಲಸಕ್ಕೆ ಸ್ಕೂಲ್ಗೆ ಹೋಗೋರಿಗೆ ಈ ಟ್ರಾಫಿಕ್ ಬಿಸಿ. ಟ್ರಾಫಿಕ್ ಕ್ರಾಸ್ ಮಾಡೋದಕ್ಕೆ 20 ರಿಂದ 25 ನಿಮಿಷ ಕಾಯಬೇಕಾದಂತ ಪರಿಸ್ಥಿತಿ. ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ರಜೆಗಳಿದ್ವು. ರಿಪಬ್ಲಿಕ್ ಡೇ ಅದರ ಬೆನ್ನಲ್ಲೇ ಭಾನುವಾರ, ಶನಿವಾರ ಎಲ್ಲವೂ ಕೂಡ ರಜೆ ಇದ್ದಿದ್ರಿಂದ ಊರುಗಳಿಗೆ ಹೋಗಿದ್ರು. ಈಗ ವಾಪಸ್ ಬರ್ತಾ ಇದ್ದಾರೆ. ವಾಪಸ್ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಒಂದಷ್ಟು ಸಿಗ್ನಲ್ಗಳಲ್ಲಿ 20 ರಿಂದ 25 ನಿಮಿಷ ಬೇಕಾಗುತ್ತೆ ಒಂದು ಸಿಗ್ನಲ್ ಕ್ರಾಸ್ ಮಾಡಬೇಕು ಅಂತಂದ್ರು. ಇದರ ಬಿಸಿ ಕೆಲಸಕ್ಕೆ ಹೋಗೋರು, ದಿನನಿತ್ಯ ಕೆಲಸ ಮಾಡೋದಕ್ಕೆ ಅದೇ ರಸ್ತೆಯಲ್ಲಿ ಹೋಗ್ತಾ ಇರುವಂತವರು,
ವಾಹನ ಸವಾರರಿಗೆ ಇದರ ಬಿಸಿ ತಟ್ಟಿದೆ. ಕಚೇರಿಗೆ ಹೋಗೋರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಸಾಲು ಸಾಲು ರಜೆ ಮುಗಿತಾ ಇದ್ದಂತೆ ಬೆಂಗಳೂರಿನಲ್ಲಿ ಫುಲ್ ಟ್ರಾಫಿಕ್ ಜಾಮ್. ರಜೆ ಅಂತ ಊರಿಗೆ ಹೋಗಿದ್ರು, ಊರಿಗೆ ಹೋದವರೀಗ ವಾಪಸ್ ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬೆಂಗಳೂರು ಹೊರವಲಯದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಗೊರಗುಂಟೆಪಾಳ್ಯ ಸಿಗ್ನಲ್ನಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದೆ. ಬೆಳ್ಳಂಬೆಳಗ್ಗೆ ಕೆಲಸಕ್ಕೆ ಹೋಗೋರಿಗೆ ಈ ಟ್ರಾಫಿಕ್ ಬಿಸಿ ತಟ್ಟಿದೆ. ಕೆಲಸಕ್ಕೆ ಸ್ಕೂಲ್ಗೆ ಹೋಗೋರಿಗೆ ಈ ಟ್ರಾಫಿಕ್ ಬಿಸಿ. ಟ್ರಾಫಿಕ್ ಕ್ರಾಸ್ ಮಾಡೋದಕ್ಕೆ 20 ರಿಂದ 25 ನಿಮಿಷ ಕಾಯಬೇಕಾದಂತ ಪರಿಸ್ಥಿತಿ. ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ರಜೆಗಳಿದ್ವು. ರಿಪಬ್ಲಿಕ್ ಡೇ ಅದರ ಬೆನ್ನಲ್ಲೇ ಭಾನುವಾರ, ಶನಿವಾರ ಎಲ್ಲವೂ ಕೂಡ ರಜೆ ಇದ್ದಿದ್ರಿಂದ ಊರುಗಳಿಗೆ ಹೋಗಿದ್ರು. ಈಗ ವಾಪಸ್ ಬರ್ತಾ ಇದ್ದಾರೆ. ವಾಪಸ್ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಒಂದಷ್ಟು ಸಿಗ್ನಲ್ಗಳಲ್ಲಿ 20 ರಿಂದ 25 ನಿಮಿಷ ಬೇಕಾಗುತ್ತೆ ಒಂದು ಸಿಗ್ನಲ್ ಕ್ರಾಸ್ ಮಾಡಬೇಕು ಅಂತಂದ್ರು. ಇದರ ಬಿಸಿ ಕೆಲಸಕ್ಕೆ ಹೋಗೋರು, ದಿನನಿತ್ಯ ಕೆಲಸ ಮಾಡೋದಕ್ಕೆ ಅದೇ ರಸ್ತೆಯಲ್ಲಿ ಹೋಗ್ತಾ ಇರುವಂತವರು, ವಾಹನ ಸವಾರರಿಗೆ ಇದರ ಬಿಸಿ ತಟ್ಟಿದೆ. ಕಚೇರಿಗೆ ಹೋಗೋರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಸಾಲು ಸಾಲು ರಜೆ ಮುಗಿತಾ ಇದ್ದಂತೆ ಬೆಂಗಳೂರಿನಲ್ಲಿ ಫುಲ್ ಟ್ರಾಫಿಕ್ ಜಾಮ್. ರಜೆ ಅಂತ ಊರಿಗೆ ಹೋಗಿದ್ರು, ಊರಿಗೆ ಹೋದವರೀಗ ವಾಪಸ್ ಬರ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಬೆಂಗಳೂರು ಹೊರವಲಯದಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್. ಗೊರಗುಂಟೆಪಾಳ್ಯ ಸಿಗ್ನಲ್ನಲ್ಲಿ ವಾಹನಗಳು ಸಾಲುಗಟ್ಟಿ ನಿಂತಿದೆ. ಬೆಳ್ಳಂಬೆಳಗ್ಗೆ ಕೆಲಸಕ್ಕೆ ಹೋಗೋರಿಗೆ ಈ ಟ್ರಾಫಿಕ್ ಬಿಸಿ ತಟ್ಟಿದೆ. ಕೆಲಸಕ್ಕೆ ಸ್ಕೂಲ್ಗೆ ಹೋಗೋರಿಗೆ ಈ ಟ್ರಾಫಿಕ್ ಬಿಸಿ. ಟ್ರಾಫಿಕ್ ಕ್ರಾಸ್ ಮಾಡೋದಕ್ಕೆ 20 ರಿಂದ 25 ನಿಮಿಷ ಕಾಯಬೇಕಾದಂತ ಪರಿಸ್ಥಿತಿ. ಒಂದಷ್ಟು ಬ್ಯಾಕ್ ಟು ಬ್ಯಾಕ್ ರಜೆಗಳಿದ್ವು. ರಿಪಬ್ಲಿಕ್ ಡೇ ಅದರ ಬೆನ್ನಲ್ಲೇ ಭಾನುವಾರ, ಶನಿವಾರ ಎಲ್ಲವೂ ಕೂಡ ರಜೆ ಇದ್ದಿದ್ರಿಂದ ಊರುಗಳಿಗೆ ಹೋಗಿದ್ರು. ಈಗ ವಾಪಸ್ ಬರ್ತಾ ಇದ್ದಾರೆ. ವಾಪಸ್ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಒಂದಷ್ಟು ಸಿಗ್ನಲ್ಗಳಲ್ಲಿ 20 ರಿಂದ 25 ನಿಮಿಷ ಬೇಕಾಗುತ್ತೆ ಒಂದು ಸಿಗ್ನಲ್ ಕ್ರಾಸ್ ಮಾಡಬೇಕು ಅಂತಂದ್ರು. ಇದರ ಬಿಸಿ ಕೆಲಸಕ್ಕೆ ಹೋಗೋರು, ದಿನನಿತ್ಯ ಕೆಲಸ ಮಾಡೋದಕ್ಕೆ ಅದೇ ರಸ್ತೆಯಲ್ಲಿ ಹೋಗ್ತಾ ಇರುವಂತವರು, ವಾಹನ ಸವಾರರಿಗೆ ಇದರ ಬಿಸಿ ತಟ್ಟಿದೆ. ಕಚೇರಿಗೆ ಹೋಗೋರಿಗೂ ಕೂಡ ಕಷ್ಟ ಆಗ್ತಾ ಇದೆ. ಸಾಲು